ಹಾಯ್ ಹಲೋ ನಮಸ್ಕಾರ. ನಾನು ಸಾಯಿ ಭಕ್ತ ವೃಂದಕ್ಕೆ ನಾನೀಗ ತಿಳಿಸಲು ಹೊರಟಿರುವುದು ಕ್ಯಾಪ್ಟನ್ ರಾಮಮೂರ್ತಿಯವರ ವಿಷಯದ ಬಗ್ಗೆ. ಕ್ಯಾಪ್ಟನ್ ರಾಮಮೂರ್ತಿ ಹುಟ್ಟಿ ಬೆಳೆದದ್ದು ಚನ್ನಪಟ್ಟಣದಲ್ಲಿ. ಬಾಲ್ಯದಿಂದಲೇ ಬಾಬನವರ ಸಾನ್ನಿಧ್ಯ ಪಡೆದುಕೊಂಡವರು. ಇವರ ಬೀದಿಯಲ್ಲಿ ಬಾಡಿಗೆಗೆ ಪಡೆದುಕೊಂಡಿದ್ದ ಅರುಣಾಚಲಂ ಮತ್ತು ರೋಡ್ರಿಕ್ ಎನ್ನುವವರು ಬಾಬನ ಮೂರ್ತಿ ಇಟ್ಟು ಆರಾಧಿಸುತ್ತಿದ್ದರು. ರುಚಿಯಾದ ಪ್ರಸಾದದ ಆಸೆಗೆ ಬಾಬಾ ಮಂದಿರಕ್ಕೆ ಹೋಗುತ್ತಿದ್ದರಂತೆ ಕ್ಯಾಪ್ಟನ್ ರಾಮಮೂರ್ತಿಯವರು. ಮನೆಯಲ್ಲಿ ಬಾಬನ ಪೂಜೆ ಮಾಡದಿದ್ದರೂ ದೇವರ ಕಾರ್ಯದಲ್ಲಿ ಮಕ್ಕಳು ಭಾಗವಹಿಸುವುದು ಒಳ್ಳೆಯ ಕೆಲಸ ಎಂದು ಭಾವಿಸಿ ಮನೆಯವರು ಆಕ್ಷೇಪಣೆ ಎತ್ತುತ್ತಿರಲಿಲ್ಲ. ದಿನ ಕಳೆದಂತೆ ಬಾಬಾರವರ ಶಕ್ತಿ ಸ್ವರೂಪದ ಮಹಿಮೆ ಅರ್ಥವಾಯಿತು. ಮನೆಯ ದೇವರಾದ ನಂಜುಂಡೇಶ್ವರನ ಚಿತ್ರದೊಂದಿಗೆ ಬಾಬನ ಚಿತ್ರವು ಕಣ್ಣ ಮುಂದೆ ಗೋಚರಿಸುತ್ತಿತ್ತಂತೆ. ಇದರಿಂದ ಬಾಬಾ ಮತ್ತು ನಂಜುಂಡೇಶ್ವರ ಇಬ್ಬರು ಒಂದೇ ಎಂಬ ಭಾವನೆ ಹುಟ್ಟಿತು. ವಿಶ್ವದಲ್ಲಿ ದೇವರು ಇದ್ದಾನೆ, ಅವನೇ ಎಲ್ಲರಿಗೂ ಒಡೆಯ ಎಂಬ ಮಾತನ್ನು ಮುಕ್ಕಾಲು ಪಾಲು ಎಲ್ಲರೂ ನಂಬಿಕೊಂಡು ಬಂದವರೇ. ಧರ್ಮ, ಭಾಷೆ, ಜಾತಿ ಹೀಗೆ ವಿಭಿನ್ನವಾಗಿ ನಾವು ಆಯ್ಕೆ ಮಾಡಿಕೊಂಡಿರಬಹುದು. ಆದರೆ ಎಲ್ಲ ದೇವರು ಹೇಳಿರುವುದು ಒಂದೇ ತತ್ವ. ಕಣ್ಣಿಗೆ ಕಾಣದ ಆ ದೈವವನ್ನು ಅನುಭವದ ಮೂಲಕ ಪಡೆದುಕೊಂಡು ಒಪ್ಪುವಂತಾಗಿದೆ. ಕಾಣದ ದೇವರನ್ನು ಭಕ್ತಿಯಿಂದ ಆರಾಧಿಸುತ್ತೇವೆ. ನಂಬದೇ ಇರುವವರಿಗೆ ದೈವವನ್ನು ತರ್ಕಕ್ಕೆ ಒಳಪಡಿಸಿ ಸಾಧಿಸಿ ತೋರಿಸಲು ಅಸಾಧ್ಯ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ದೈವ ಒಲಿದು ಬರುತ್ತಾರೆ. 80 ವರ್ಷ ತುಂಬಿರುವ ವಯೋವೃದ್ಧ ಕ್ಯಾಪ್ಟನ್ ರಾಮಮೂರ್ತಿ ತಮ್ಮ ಅನುಭವವನ್ನು ಪದರವಾಗಿ ನಮ್ಮೊಂದಿಗೆ ಹೀಗೆ ಬಿಚ್ಚಿಟ್ಟಿದ್ದಾರೆ, ಕೇಳಿ. ಆಗಿನ ಕಾಲದಲ್ಲಿ ಶ್ರೀ ಸಾಯಿಬಾಬಾ ಎಂದರೆ ಕೆಲವರಿಗೆ ಮುಸ್ಲಿಂ ದೇವರೆಂದು ತಿಳಿದುಕೊಂಡಿದ್ದರು. ಇದರಿಂದ ಹಿಂದೂಗಳಿಗೆ ಸಾಯಿಬಾಬಾರವರನ್ನು ಪೂಜಿಸುವುದು ಇಷ್ಟವಾಗ್ತಾ ಇರಲಿಲ್ಲ. ಆದರೆ ರಾಮಮೂರ್ತಿಯವರ ಮನೆಯಲ್ಲಿ ಯಾರ ಆಕ್ಷೇಪಣೆಯೂ ಇಲ್ಲದ ಕಾರಣ ಪ್ರಸಾದದ ಆಸೆಗೆ ಮಂದಿರಕ್ಕೆ ಹೋಗುತ್ತಿದ್ದವರು. ನಂತರ ಮಹಾಮಹಿಮ ಎಂದು ಅವರಿಗಾದ ಕೆಲವು ಅನುಭವಗಳಿಂದ ಒಪ್ಪಿಕೊಳ್ಳುವಂತಾಗಿತ್ತು. ಆರಾಧ್ಯ ದೇವರೆಂದು ಭಾವಿಸಿದ ಅವರು ನಿತ್ಯವೂ ಅವರ ಧ್ಯಾನ ಮಾಡುತ್ತಿದ್ದರು. ನಮ್ಮೊಂದಿಗೆ ಸದಾ ಬಾಬಾ ಚಿತ್ರವನ್ನು ಇಟ್ಟುಕೊಂಡಿರುತ್ತಿದ್ದರು. ತಮ್ಮೊಂದಿಗೆ ಸದಾ ಬಾಬಾರವರ ಚಿತ್ರವನ್ನು ಇಟ್ಟುಕೊಂಡಿರುತ್ತಿದ್ದರು. ಬಾಬಾ ಚಿತ್ರ ನನ್ನೊಂದಿಗೆ ಇದ್ದರೆ ಬಾಬಾ ನನ್ನೊಂದಿಗೇ ಇದ್ದಾರೆಂಬ ಭಾವನೆ ಅವರಲ್ಲಿತ್ತು. ಬೆಳೆದು ದೊಡ್ಡವರಾದ ಮೇಲೆ ಭಜನೆ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮದಲ್ಲಿ ಭಕ್ತರೊಂದಿಗೆ ತಾವೂ ಸೇರಿಕೊಳ್ಳುತ್ತಿದ್ದರು. ಗುರುವಾರದ ದಿವಸ ಮುಖ್ಯ ಬೀದಿಗಳಲ್ಲಿ ಬಾಬನ ಮೆರವಣಿಗೆ ಬರುತ್ತಿತ್ತು. ಮೆರವಣಿಗೆಯೊಂದಿಗೆ ಭಜನೆ ಮಾಡುತ್ತಾ ಇವರು ಕೂಡ ಸೇರಿಕೊಳ್ತಾ ಇದ್ದರು. ಮಿಲಿಟರಿ ಉದ್ಯೋಗಕ್ಕೆ ಸೇರಿದ ಮೇಲೆ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸಿಸುವಂತಾಯಿತು. ಕೆಲವೊಮ್ಮೆ ಸಂಸಾರ ಸಮೇತ ಮತ್ತು ಕೆಲವೊಮ್ಮೆ ಸಂಸಾರದಿಂದ ದೂರ ಉಳಿದು ದೇಶ ಸೇವೆಯಲ್ಲಿ ಮಗ್ನರಾಗಬೇಕಾಗಿತ್ತು ಕ್ಯಾಪ್ಟನ್ ರಾಮಮೂರ್ತಿಯವರು. ಅಂಥ ವೇಳೆಯಲ್ಲಿ ಬಾಬಾನೇ ಇವರಿಗೆ ಜೊತೆಗಾರ. ಒಮ್ಮೆ ಪಾಕ್ ಮತ್ತು ಇಂಡಿಯಾ ಯುದ್ಧವಾಗುವಾಗ ಆದ ಸಂದರ್ಭವನ್ನು ನೆನಪು ಮಾಡಿಕೊಂಡು ಹೇಳಿದರು, ಯುದ್ಧ ಮಾಡುವಾಗ ಹೆಂಡತಿ ಮಕ್ಕಳು ಎಲ್ಲವನ್ನೂ ನಾವು ಮರೆಯಬೇಕಾಗುತ್ತದೆ. ಶತ್ರುಗಳನ್ನು ಹಿಮ್ಮೆಟ್ಟಿ ದೇಶವನ್ನು ರಕ್ಷಿಸುವುದೊಂದೇ ನಮ್ಮ ಗುರಿಯಾಗಿರುತ್ತದೆ. ಆಹಾರ, ನಿದ್ದೆ ಯಾವುದರ ಕಡೆಯೂ ನಮಗೆ ಗಮನ ಇರೋದಿಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಎಲ್ಲಿ ಅಂದರೆ ಅಲ್ಲಿ ಬೀಡು ಬಿಡುತ್ತೇವೆ. ಇಲಿಗಳವಿಲ್ಲದಂತೆ ನಾವು ಮಾಡಿಕೊಂಡು ಅದರಲ್ಲಿ ಅಡಗಿಕೊಳ್ಳುತ್ತೇವೆ. ನಮ್ಮ ಬೆನ್ನಿಗೆ ಚೀಲವೊಂದನ್ನು ಕಟ್ಟಿಕೊಂಡಿರುತ್ತೇವೆ. ಅದರಲ್ಲಿ ಅತ್ಯವಶ್ಯಕವಾಗಿ ಬೇಕಾದ ಆಹಾರ ಮತ್ತು ಇತರೆ ವಸ್ತುಗಳನ್ನು ಇಟ್ಟುಕೊಂಡಿರುತ್ತೇವೆ. ನಾನು ನನ್ನ ಅಗತ್ಯ ವಸ್ತುಗಳೊಡನೆ ನಂಜುಂಡೇಶ್ವರನ ಮತ್ತು ಶ್ರೀ ಸಾಯಿಬಾಬಾರವರ ಭಾವಚಿತ್ರವನ್ನು ಇಟ್ಟುಕೊಂಡಿರುತ್ತಿದ್ದೆ. ನಾನು ಎಲ್ಲೇ ಇದ್ದರೂ ದೇವರನ್ನು ಸ್ಮರಿಸಿ ಗಂಧದ ಕಡ್ಡಿಯನ್ನು ಹಚ್ಚುವ ಪದ್ಧತಿ ಇಟ್ಟುಕೊಂಡಿದ್ದೆ. ದೈವವನ್ನು ನಂಬಿ ಬದುಕಿದವನಿಗೆ ಸೋಲು ಇಲ್ಲ, ಬದುಕಿ ಉಳಿಯುವಂತಾಯಿತು. ಒಂದು ಸಾರಿ ಯುದ್ಧದ ಸಂದರ್ಭದಲ್ಲಿ ಬಾಂಬ್ ಸಿಡಿಯುವ ಸೂಚನೆ ತಪ್ಪಿಸಿಕೊಳ್ಳಲು ಅಸಾಧ್ಯವಾದ ಪರಿಸ್ಥಿತಿ ಉಂಟಾಯಿತು. ನಮ್ಮ ಕತೆ ಇನ್ನೇನು ಮುಗಿದೋಯ್ತು ಅಂತ ಅನ್ನಿಸಿ ಜೋರಾಗಿ ಬಾಬಾ ಅಂತ ಕಿರ್ಚಿದ್ರಂತೆ. ಅಷ್ಟೇ, ಅವ್ರ ಕಣ್ಮುಂದೆ ಬಾಬಾ ಕಾಣಿಸಿಕೊಂಡು ಅಭಯ ಹಸ್ತವನ್ನು ತೋರಿಸಿದ್ರು. ಬಾಂಬ್ ಸಿಡಿದರೂ ಅವರಿಗೆ ಏನೂ ಆಗದಂತೆ ಬದುಕಿ ಉಳಿದರು. ಇದು ವಿಸ್ಮಯ ಅನ್ನಿಸಿದರೂ ಸತ್ಯ ಘಟನೆ ಅಲ್ಲವೇ? ಬಾಂಬ್ ಸ್ವಲ್ಪ ದೂರದಲ್ಲಿ ಸಿಡಿಯುವಂತೆ ಮಾಡಿದ ಬಾಬಾ ನಾವು ಬೀಳದಂತೆ ಮಾಡಿಕೊಂಡಿದ್ದ ಜಾಗದಲ್ಲಿ ಅಡಗಿಕೊಂಡಿದ್ದೆವು. ದರ್ಶನ ನೀಡಿದ ಬಾಬನನ್ನು ನೋಡಿ ನಾನು ರೋಮಾಂಚನಗೊಂಡಿದ್ದೆ. ನನ್ನನ್ನು ನಾನು ಮರೆತು ಬಿಟ್ಟಿದ್ದೆ. ಆ ಶಾಕ್ನಿಂದ ಹೊರಬರಲು ಕೆಲವು ಸಮಯವೇ ಬೇಕಾಯಿತು. ಮಲಗಿದ್ದ ನನ್ನ ಬಳಿ ಬಂದ ಬಾಬಾ
ನನ್ನೊಡನೆ ಸಂಭಾಷಿಸಿದರು. ನಾನು ನಿನ್ನ ಬಳಿ ಇರುವಾಗ ಏತಕ್ಕಾಗಿ ಅಷ್ಟು ಹೆದರಿದೆ? ನಾನಿರುವಾಗ ಭಯಪಡುವ ಅಗತ್ಯವಿಲ್ಲ ಎಂದು ಅಭಯವನ್ನಿತ್ತರು. ಇಡೀ ದಿನ ನಾನು ಬಾಬಾ ಬಾಬಾ ಎಂದು ಕನವರಿಸಿಕೊಳ್ಳುತ್ತಿದ್ದೆ ಎಂದು ನನ್ನೊಡನೆ ಇದ್ದವರು ಹೇಳಿದರು. ಇದು ನಡೆದ ಸತ್ಯ ಘಟನೆ. ಭಕ್ತಿಯಿಂದ ಸ್ಮರಿಸುತ್ತಾ ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದವರಿಗೆ ದೈವಾನುಗ್ರಹ ಸಿಗುತ್ತದೆ ಎಂದು ಇದೊಂದು ಉತ್ತಮ ಉದಾಹರಣೆಯಾಗಿ ಜನರಿಗೆ ತಿಳಿಸಬಹುದು. ನನ್ನ ಮೊಮ್ಮಗನಿಗೆ ಒಮ್ಮೆ ತಲೆಯಲ್ಲಿ ನೀರು ತುಂಬಿಕೊಂಡು ಆಪರೇಷನ್ ಆಗಬೇಕೆಂದು ವೈದ್ಯರು ಹೇಳಿದರು. ಆದರೆ ಕಾಪಾಡುವಂತೆ ಭಾವನ ಮೊರೆಯಿಟ್ಟೆ. ಯಾವ ರೀತಿ ತೊಂದರೆಯೂ ಆಗದಂತೆ ಮಗುವನ್ನು ಅಪಾಯದಿಂದ ಪಾರು ಮಾಡು ಅಂತ ಕೇಳಿದುಕೊಂಡ್ರಂತೆ ಕ್ಯಾಪ್ಟನ್ ರಾಮಮೂರ್ತಿಯವರು. ಒರಿಸ್ಸಾದಲ್ಲಿ ಬಾಬಾ ಮಂದಿರ ಇದೆ. ನಾವು ಅಲ್ಲಿಗೆ ಆಗಾಗ ಹೋಗ್ತಿರುತ್ತೇವೆ. ಒಮ್ಮೆ ನಾವು ಅಲ್ಲಿಗೆ ಹೋಗಿ ಹಿಂತಿರುಗಿ ಬರುವಾಗ ಶಿರಡಿಗೆ ಹೋಗಿ ಬರುವುದೆಂದು ನಿರ್ಧರಿಸಿದೆವು. ನಾವು 5 ಮಂದಿ ಸ್ನೇಹಿತರು ಒಟ್ಟುಗೂಡಿ ಹೊರಬಿದ್ದು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಎಲ್ಲೂ ನಮಗೆ ರಾತ್ರಿ ಊಟ ಸಿಕ್ಕಲೇ ಇಲ್ಲ. ಸುಮಾರು ರಾತ್ರಿ 12 ಗಂಟೆ ಇರಬಹುದು. ಹಸಿವು ಹೊಟ್ಟೆಯಲ್ಲಿ ತಾಂಡವಾಡ್ತಿತ್ತು. ರೈಲು ಎಲ್ಲಿಯಾದರೂ ನಿಂತು ಏನಾದರೂ ಆಹಾರ ಸಿಗ್ಬೋದೇನೋ ಅಂತ ಅನ್ನಿಸ್ತಿತ್ತು. ಅದನ್ನು ತಿಳಿಯಲು ಪಕ್ಕದ ಬೋಗಿಯಲ್ಲಿದ್ದವರನ್ನು ಕೇಳಲು ಹೋದವು. ಪ್ರಯಾಣಿಕರಲ್ಲಿ ಸಾಧು ಒಬ್ಬರು ಕುಳಿತಿದ್ದರು. ಅವರ ಹೋಗಿ ಮುಂದಿನ ನಿಲ್ದಾಣ ಯಾವುದು, ಎಷ್ಟು ಹೊತ್ತಿಗೆ ಹೋಗ್ತೇವೆ ಎಂದು ವಿಚಾರಿಸಿದೆ. ಅದಕ್ಕವರು, ಊಟಕ್ಕಾಗಿ ವಿಚಾರಿಸ್ತಾ ಇದ್ದೀರಾ, ಅದಕ್ಕೆ ಚಿಂತೆ ಏಕೆ ಎಂದು ಹೇಳಿ ಅಲ್ಲಿದ್ದ ಮತ್ತೊಬ್ಬರಿಗೆ ಆಜ್ಞೆ ಮಾಡಿ ತಮ್ಮಲ್ಲಿದ್ದ ಆಹಾರವನ್ನು ನೀಡಿದರು. 5 ಮಂದಿಗೆ ರುಚಿಕರವಾದ ಹೊಟ್ಟೆ ತುಂಬ ಊಟವನ್ನು ನೀಡಿದರು. ಸರಿ ರಾತ್ರಿಯಲ್ಲಿ ಒಬ್ಬರಿಗೆ ಊಟ ಕೊಡುವುದೇ ಕಷ್ಟ. ಅಂಥದ್ರಲ್ಲಿ 5 ಮಂದಿಗೆ ರುಚಿಕರವಾದ ಹೊಟ್ಟೆ ತುಂಬ ಊಟ ಸಿಗಬೇಕಾದರೆ ಪರಮಾತ್ಮನ ದಯೆಯಿಂದ ಮಾತ್ರ ಲಭ್ಯ. ಬಾಬನ ಲೀಲೆ ನನ್ನ ಬಾಳಿನ ಉದ್ದಕ್ಕೂ ಸವಿದಿದ್ದೇನೆ. ನನ್ನ ಹಾಗೆ ಬೇರೆಯವರಿಗೆ ಆಗಿರುವ ಅನುಭವವನ್ನು ಕೇಳಿದ್ದೇನೆ. ಹೇಳಲು ಹೊರಟರೆ ಅದು ಮುಗಿಯೋದೇ ಇಲ್ಲ ಅಂತ ಹೇಳ್ತಾ ಮತ್ತೊಂದು ಘಟನೆ ಸ್ಮರಿಸಿಕೊಂಡು ಹೇಳ್ತಾರೆ. ನಿವೃತ್ತಿ ಆದಮೇಲೆ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಕ್ಯಾಪ್ಟನ್ ರಾಮಮೂರ್ತಿ ತ್ಯಾಗರಾಜ ನಗರದಲ್ಲಿ ಬಟ್ಟೆ ಅಂಗಡಿಯೊಂದನ್ನು ತೆರೆದರು. ವ್ಯಾಪಾರ ಚೆನ್ನಾಗಿ ಆಗ್ತಿತ್ತು. 3 ತಿಂಗಳು ಕಳೆಯುವಷ್ಟರಲ್ಲಿ ಒಂದಿನ ಎಲ್ಲವೂ ಕಳ್ಳತನ ಆಗೋಯ್ತು. ಆದರೆ ಬಾಬಾ ನಮಗೆ ಆತ್ಮವಿಶ್ವಾಸ ಮೂಡಿಸಿ ಒಂದೇ ತಿಂಗಳಲ್ಲಿ ಮತ್ತೆ ವ್ಯಾಪಾರ ಮುಂದುವರಿಸುವಂತೆ ಶಕ್ತಿ ಕೊಟ್ಟರು. ವ್ಯಾಪಾರವೂ ಚೆನ್ನಾಗಿತ್ತು. ಈಗ ವಯಸ್ಸಾಗಿದೆ, ಮುಂದುವರಿಸೋದು ಬೇಡವೆಂದು ಅನ್ನಿಸ್ತು, ಮುಚ್ಚಿಬಿಟ್ಟೆ ಅಂತ ಹೇಳಿದರು. ಜೀವನದಲ್ಲಿ ನಾನು ಸಂಪೂರ್ಣ ಸುಖಿ. ಹೊಟ್ಟೆ ತುಂಬ ಆಹಾರ, ಇರುವುದಕ್ಕೆ ನೆಲೆ, ಚಟುವಟಿಕೆಯಿಂದ ಓಡಾಡಲು ಆರೋಗ್ಯ ಭಾಗ್ಯ ಕೊಟ್ಟಿದ್ದಾನೆ ಭಗವಂತ. ಸಂಸಾರದ ವಿಷಯದಲ್ಲೂ ಅಷ್ಟೇ. ಹೆಂಡತಿ ಮಕ್ಕಳ ವಿಷಯದಲ್ಲಿ ನಾನು ಪುಣ್ಯಶಾಲಿ. ಯಾವುದಕ್ಕೂ ಕರಗದಂತೆ ತೃಪ್ತಿಯಿಂದ ಇದ್ದೇನೆ. ನನಗೆ ಇನ್ನೇನು ಬೇಕಾಗಿದೆ? ಬಾಬಾ ಸಾನ್ನಿಧ್ಯದಲ್ಲಿ ಬಿಡುವಿನ ವೇಳೆಯನ್ನು ಕಳೆಯುತ್ತೇನೆ. 80 ವರ್ಷ ಮೀರಿರುವ ನನಗೆ ಬಾಬಾ ನನ್ನ ರಕ್ಷಣೆಗೆ ಬೆಂಗಾವಲಾಗಿ ನಿಂತಿದ್ದಾರೆ. ನಾನು ಧನ್ಯ ಎಂದು ಹೃದಯ ತುಂಬಿ ಹೇಳಿದರು. ಬಾಬಾರವರ ಅಂದವಾದ ಭಾವಚಿತ್ರ ಮತ್ತು ತಾಂಬೂಲವನ್ನು ಅವರ ಶ್ರೀಮತಿಯವರು ನಮಗೆ ಕೊಟ್ಟರು. ಧನ್ಯವಾದ ಅರ್ಪಿಸಿ ಅಲ್ಲಿಂದ ನಾನು ನನ್ನ ಸ್ನೇಹಿತೆಯೊಡನೆ ಇಬ್ಬರು ಹೊರಬಂದೆವು. ಮನಸ್ಸು ಕ್ಯಾಪ್ಟನ್ ರಾಮಮೂರ್ತಿ ಮತ್ತು ಭಾವನ ನೆನಪಿನಿಂದ ತುಂಬಿತ್ತು. ಕ್ಯಾಪ್ಟನ್ ರಾಮಮೂರ್ತಿಯವರು ಭಾವನ ಚರಣದಲ್ಲಿ ಆಶ್ರಯ ಪಡೆದು ಸುಖದ ದಿನಗಳನ್ನು ಕಂಡುಕೊಂಡರು. ನಂಬಿ ಬದುಕಿದ ಅವರಿಗೆ ಕಷ್ಟಗಳು ಎದುರಾದರೂ ಬಾಬಾ ಅದನ್ನು ಅವರ ಹಸ್ತದಿಂದ ದೂರ ಸರಿಸಿದರು. ಇದರಿಂದ ಜೀವನ ಎಂದೂ ಭಾರ ಎಂದು ಅಂದುಕೊಳ್ಳದಂತೆಯೇ ದಯೆಯನ್ನು ಪಡೆದವರು. ಸಾಯಿ ಬಾಬಾರವರ ದಿವ್ಯಶಕ್ತಿ, ಮಹತ್ವ ಮತ್ತು ಸರ್ವಜ್ಞತ್ವವನ್ನು ಅರಿತುಕೊಳ್ಳುವಂತಾಯಿತು. ಇದು ಅವರ ಪೂರ್ವ ಜನ್ಮದ ಪುಣ್ಯವೇ ಸರಿ. ಬಾಬಾರವರಿಂದ ಅನುಗ್ರಹ ಪಡೆದು ಅನುಭವ ಪಡೆದವರಿಗೆ ಇಂಥ ಕತೆ ಅಮೃತಪಾನ ಸವಿದಂತೆ. ಇದರಿಂದ ವಾಚಕರಿಗೆ ಭಕ್ತಿ ಮತ್ತು ಶ್ರದ್ಧೆ ಮುಖ್ಯವೆಂದು ಪರಿಗಣಿಸಿ ದೈವಾನುಗ್ರಹಕ್ಕೆ ಪಾತ್ರರಾದರೆ ನಿಜಕ್ಕೂ ನಾವುಗಳು ಧನ್ಯರಾದಂತೆ ಅಲ್ವೇ? ಓಂ ಶ್ರೀ ಸಾಯಿ ಪ್ರಣಾಮ್.